ಪರಮಾತ್ಮ ಎಲ್ಲಿದ್ದಾರೆ ಎಂದಾದ್ರೂ ಇದ್ರ ಬಗ್ಗೆ ಯೋಚಿಸಿದ್ರ? ಸರ್ವತ್ರವೂ ವ್ಯಾಪಿಸಿದ್ದಾರೆಯೇ? ಹಾಗಿದ್ರೆ ಪರಮಾತ್ಮನ ದರ್ಶನಕ್ಕಾಗಿ ಸಾಧು ಸನ್ಯಾಸಿಗಳು ಸಂಸಾರ ವ್ಯವಹಾರ ತ್ಯಜಿಸಿ ಕಾಡಿಗೆ ಹೋಗಿದ್ದೇಕೆ? ಯೋಚನೆ ಮಾಡಿ. ಹೋಗ್ಲಿ, ಎಲ್ಲರಲ್ಲೂ ಇದ್ದಾರೆ ಅಂತ ಅನ್ನಿಸ್ತಾ ಇದ್ಯಾ? ಒಂದ್ ವೇಳೆ ಪರಮಾತ್ಮ ಪ್ರತಿಯೊಬ್ಬರಲ್ಲೂ ಇದ್ದಿದ್ರೆ ಮನುಷ್ಯರು ಇಂತಹ ಹೀನ ಕೃತ್ಯಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ಪರಮಾತ್ಮ ಕಣಕಣದಲ್ಲೂ ಇದ್ದಾರೆ ಅಂತ ಅನ್ನಿಸ್ತಾ ಇದೆಯಾ? ಕಣಕಣದಲ್ಲೂ ಪರಮಾತ್ಮ ಇದ್ದಿದ್ರೆ ಎಲ್ಲೆಡೆಯೂ ಪರಮಾತ್ಮನ ಗುಣಗಳಾದ ಸುಖ ಶಾಂತಿಯ ಅನುಭವ ಆಗ್ಬೇಕಿತ್ತಲ್ವೇ? ಹೋದ ಕಡೆಯಲ್ಲೆಲ್ಲ ಸುಖ ಶಾಂತಿಯ ಅನುಭವ ಆಗ್ತಾ ಇದೆಯಾ? ಅಥವಾ ಇಡೀ ಪ್ರಪಂಚದಲ್ಲಿ ದುಃಖ ಅಶಾಂತಿಯೇ ಜಾಸ್ತಿ ತುಂಬಿಕೊಂಡಿದೆ ಅಂತ ಅನ್ನಿಸ್ತಾ ಇದೆಯಾ? ಹಾಗಾದ್ರೆ ಪರಮಾತ್ಮ ಎಲ್ಲಿದ್ದಾರೆ? ನಾವು ನೀವೆಲ್ಲರೂ ಕೂಡ ಪರಮಾತ್ಮನ ಬಗ್ಗೆ ಮಾತನಾಡುವಾಗ ಆ ಮೇಲಿರುವಾತನಿಗೆ ಗೊತ್ತು, ಮೇಲೆ ಕೂತ್ಕೊಂಡು ಲೀಲೆ ನೋಡ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತೀವಿ. ಹಾಗಾದ್ರೆ ಮೇಲೆ ಎಲ್ಲಿದ್ದಾನೆ ಪರಮಾತ್ಮ? ಕಾದು ನೋಡಿ.